ಕಳೆದ ತಿಂಗಳು ಬಿಎಂಟಿಸಿ ಟಿಕೆಟ್ ದರ ಹೆಚ್ಚಾಗಿತ್ತು. ಈಗ ನಮ್ಮ ಮೆಟ್ರೋ ಸರದಿ. ನಿನ್ನೆಯವರೆಗೂ 20-30 ರೂಪಾಯಿ ಕೊಟ್ಟು ಓಡಾಡ್ತಾ ಇದ್ದ ಪ್ರಯಾಣಿಕರು ಇದೀಗ ಹೆಚ್ಚಿಗೆ ಹಣ ತೆರುವಂತಾಗಿದೆ. ನಮ್ಮ ಮೆಟ್ರೋ ನಮ್ಗಲ್ಲ, ದುಡ್ಡಿರೋರಿಗೆ ಅಂತ ಪ್ರಯಾಣಿಕರು ನಿಗಿ ನಿಗಿ ಅಂತಿದ್ದಾರೆ. ಬಿಎಂಆರ್ಸಿಎಲ್ ಬರೋಬ್ಬರಿ 50ರಷ್ಟು ಈಗಾಗಲೇ ಕೂಡ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿರೋದು. ಟೈಮ್ ಸೇವ್ ಆಗುತ್ತೆ ಅಂತ ನಾವು ಮೆಟ್ರೋಲ್ ಟ್ರಾವೆಲ್ ಮಾಡ್ತಾ ಇದ್ದಿದ್ದು. ಇಷ್ಟು ಎಕ್ಸ್ಪೆನ್ಸಿವ್ ಆದರೆ ಇನ್ಮೇಲೆ ಥಿಂಕ್ ಮಾಡ್ಬೇಕನ್ಸುತ್ತೆ. ಈಗ 5 ರೂಪಾಯಿ ಈಗ ಮಾಡಿಕೊಟ್ರೆ ಸ್ವಲ್ಪ ಬರೋರು ಬರ್ತಾ ಇರ್ತಾರೆ. ಇವಾಗ ಮತ್ತೆ ಬಸ್ಗೂ ಇದು ಮಾಡ್ಕೋತಾರೆ. 50% ಜಾಸ್ತಿ ಮಾಡ್ತಿದ್ದಾರೆ ಅಂದರೆ ಜನಸಾಮಾನ್ಯರಿಗೆ ತುಂಬಾನೇ ಇದು ಹೊರೆ ಆಗುತ್ತೆ. ಡಬಲ್ ಮಾಡಿದ್ರೆ ಹಿಂಗೆ ಮೆಟ್ರೋ ಟ್ರಾವೆಲಿಂಗ್ ಮಾಡೋ ಜನಸಂಖ್ಯೆ ಕಮ್ಮಿ ಆಗುತ್ತೆ ಸರ್. ಶಾಕ್, ಡಬಲ್ ಶಾಕ್. ಮೆಟ್ರೋ ಹತ್ತೋರು ಪರ್ಸ್ ಜೊತೆ ಜೇಬನ್ನು ಗಟ್ಟಿ ಮಾಡ್ಕೊಂಡು ಹೋಗಬೇಕು. ನಮ್ಮ ಮೆಟ್ರೋ ಪ್ರಯಾಣ ದರ ಹೆಚ್ಚಾಗಿದೆ. ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡ್ತಿದ್ದಂತೆ ನಿನ್ನೆಯಷ್ಟೇ ಮೆಟ್ರೋ ಟಿಕೆಟ್ ದರ ಏರಿಕೆ ಘೋಷಣೆಯನ್ನ ಬಿಎಂಆರ್ಸಿಎಲ್ ಮಾಡಿತ್ತು. ಮೆಟ್ರೋ ಟಿಕೆಟ್ ದರದಲ್ಲಿ 46% ಹೆಚ್ಚಳ ಮಾಡಿರೋದಾಗಿ ತಿಳಿಸಿತ್ತು. ಅದರಂತೆ ಪರಿಷ್ಕೃತ ದರ ಇಂದಿನಿಂದ ಜಾರಿಯಾಗಿದೆ. ಹೊಸ ದರಪಟ್ಟಿ ನೋಡಿ ಪ್ರಯಾಣಿಕರು ದಂಗಾಗಿದ್ದಾರೆ. ಮೆಟ್ರೋ ಟಿಕೆಟ್ ದರ ದುಪ್ಪಟ್ಟು, ಪ್ರಯಾಣಿಕರ ಸಿಟ್ಟು. ತಿಂಗಳ ಖರ್ಚಿನಲ್ಲಿ ಹೆಚ್ಚುವರಿ ಹೊರೆ, ಜನ ಕಂಗಾಲು. ನಿನ್ನೆವರೆಗೂ ಒಂದು ಲೆಕ್ಕ, ಇವತ್ತಿನಿಂದ ಮತ್ತೊಂದು ಲೆಕ್ಕ. ನಿನ್ನೆಯಷ್ಟೇ 20 ರೂಪಾಯಿ ಇದ್ದ ಟಿಕೆಟ್ ರೇಟ್ ಇವತ್ತು 60 ರೂಪಾಯಿ ಆಗಿದೆ. ಮೆಟ್ರೋ ಟಿಕೆಟ್ ದರ 5 ರೂಪಾಯಿಯಿಂದ 30 ರೂಪಾಯಿ ತನಕ ಹೆಚ್ಚಳ ಮಾಡಲಾಗಿದೆ. ಮೆಟ್ರೋ ಟಿಕೆಟ್ ರೇಟ್ ಪ್ರಯಾಣಿಕರ ಪಿತ್ತವನ್ನ ನೆತ್ತಿಗೇರುವಂತೆ ಮಾಡಿದೆ. ಪ್ರತಿ ಭಾನುವಾರ ಬೆನಿಗಾನಹಳ್ಳಿಯಿಂದ ಕಬ್ಬನ್ ಪಾರ್ಕ್ಗೆ ಬರ್ತೀನಿ. ಕಳೆದ ವಾರ 26 ರೂಪಾಯಿ ಟಿಕೆಟ್ ಇತ್ತು, ಆದ್ರೆ ಇವತ್ತು 60 ರೂಪಾಯಿ ಆಗಿದೆ. 1 ಡಬಲ್ ದರ ಹೆಚ್ಚಳ ಮಾಡಿದ್ದಾರೆ ಅಂತ ಅರ್ಜುನ್ ಅನ್ನೋರು ಆಕ್ರೋಶ ಹೊರಹಾಕಿದ್ರು. ಸರ್, ನಾವು ರೆಗ್ಯುಲರ್ಲಿ ಟ್ವಿನ್ ಫ್ಯಾಕ್ಟ್ರಿಯಿಂದ ವಿಧಾನಸೌಧಗೆ ವೀಕ್ಲಿ ಬರ್ತಾ ಇದ್ದೀನಿ ಕಬ್ಬನ್ ಪಾರ್ಕ್ ಇಲ್ಲ ಅಂತ. ನಾವು ರೆಗ್ಯುಲರ್ಲಿ ಆನ್ಲೈನ್ ಬುಕ್ ಮಾಡ್ಕೊಂಡು 25% ಡಿಸ್ಕೌಂಟ್ ಇತ್ತು ಅಂತ 26 ರೂಪೀಸ್ಗೆ ಬರ್ತಿತ್ತು ಟಿಕೆಟು. ಇವಾಗ ನೋಡಿದ್ರೆ ಆನ್ಲೈನ್ ನೋಡಿದ್ರೆ 60 ರೂಪೀಸ್ ತೋರಿಸ್ತಾ ಇದೆ. ನಾನು ಅಲ್ಲಿ ಆಫ್ಲೈನಲ್ಲಿ ಬುಕ್ ಮಾಡೋಕ್ಕೆ ಕೇಳಕ್ಕೆ ಹೋದ್ರೆ ಅಲ್ಲಿ 60 ರೂಪೀಸ್ ಅಂತ ಹೇಳಿದ್ರು. ಮೆಟ್ರೋದಲ್ಲಿ ಲೋಕಲ್ ಟ್ರೈನ್ಗಿಂತಲೂ ಹೀನಾಯ ಸ್ಥಿತಿ ಇದೆ. 10 ಜನ ಕೂತ್ಕೊಂಡ್ರೆ 40 ಜನ ನಿಂತ್ಕೊಂಡಿರ್ತಾರೆ. ಆದರೂ 50% ಟಿಕೆಟ್ ರೇಟ್ ಹೆಚ್ಚಳ ಮಾಡಿದರೆ ಹೇಗೆ? ಮೆಟ್ರೋಗೆ ಬರೋದಕ್ಕೆ ಆಟೋ ಬಸ್ಸನ್ನು ಡಿಪೆಂಡ್ ಆಗಿರ್ತೀವಿ. ನಮಗೆಲ್ಲ ತೊಂದರೆ ಆಗ್ತಿದೆ ಅಂತ ಮತ್ತೊಬ್ಬರು ಕಿಡಿಕಾರಿದ್ರು. ಡೆಲ್ಲಿಯಲ್ಲಿ ಮುಂಬೈಲಿರೋ ಲೋಕಲ್ ಟ್ರೈನ್ ಥರ ಕಾಣ್ತಾ ಇದೆ ಮೆಟ್ರೋ ಸ್ಟೇಷನು. ಯಾವುದೇ ಥರ ಬೋಗಿಗಳು ಜಾಸ್ತಿ ಮಾಡಿಲ್ಲ, ಲೇಡೀಸ್ಗೆ ಯಾವುದೇ ಥರ ಕಂಫರ್ಟಬಲ್ ಇರಲ್ಲ ಅದರಲ್ಲೂ ಇವರು ಎಗೈನ್ ಕುತ್ಕೊಂಡು ಟ್ರಾವೆಲ್ ಮಾಡೋದಕ್ಕಿಂತ ನಿಂತ್ಕೊಂಡು ಟ್ರಾವೆಲ್ ಮಾಡೋರೆ ಅದಕ್ಕಿಂತ 4 ಪಟ್ಟು ಜಾಸ್ತಿ ಇರ್ತಾರೆ. ಅಂಥದ್ರಲ್ಲಿ ಇವರು 50% ಜಾಸ್ತಿ ಮಾಡ್ತಿದ್ದಾರೆ ಅಂದರೆ ಜನಸಾಮಾನ್ಯರಿಗೆ ತುಂಬಾ ಇದು ಹೊರೆ ಆಗುತ್ತೆ. ನಿತ್ಯ ಕೆಲಸಕ್ಕೆ ಹೋಗುವ ಕೆಲ ಪ್ರಯಾಣಿಕರು ಮೆಟ್ರೋ ನಿಲ್ದಾಣದ ಬಳಿ ಬೈಕ್ ಪಾರ್ಕ್ ಮಾಡಿ ಶುಲ್ಕ ಪಾವತಿಸಬೇಕು. ಈಗ ಮೆಟ್ರೋದಲ್ಲೂ ದುಬಾರಿ ಟಿಕೆಟ್, ತಿಂಗಳ ಖರ್ಚು ಹೆಚ್ಚಾಗ್ತಿದೆ. ಮೆಟ್ರೋ ಮಧ್ಯಮ ವರ್ಗಕ್ಕಲ್ಲ ಅಂತ ಮತ್ತೊಬ್ಬರು ಬೇಸರ ವ್ಯಕ್ತಪಡಿಸಿದ್ರು. ಇರೋರು ಬರ್ತಾರೆ, ಪಾಪ ಬಡತನದಲ್ಲಿ ಇರೋರು ತುಂಬಾ ಕಷ್ಟದಲ್ಲಿ ಇರ್ತಾರೆ. ಯಾವುದೋ ಕೂಲಿ ನಲಿಗೆಲ್ಲ ಮಾಡ್ತಾ ಇರ್ತಾರೆ ಪಾಪ. ಈಗ 5 ರೂಪಾಯಿ ಈಗ ಮಾಡಿಕೊಟ್ರೆ ಸ್ವಲ್ಪ ಬರೋರು ಬರ್ತಾ ಇರ್ತಾರೆ. ಇವಾಗ ಮತ್ತೆ ಬಸ್ಗೂ ಇದು ಮಾಡ್ಕೋತಾರೆ. ಜಾಸ್ತಿ ಆದರೆ ಹೆಚ್ಚಳ ಆದರೆ ಬಸ್ಗೆ ಹೋಗ್ತಾರೆ. ಮತ್ತೆ ವೆಹಿಕಲ್ ತೊಗೊಂಡು ಅವ್ರ ಪಾಟಿಗೆ ಅವ್ರು ಇದು ಮಾಡ್ತಾರೆ. ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಪೊಲ್ಯೂಷನ್ ಹೆಚ್ಚಾಗುತ್ತೆ. ಕಷ್ಟ, ಹೌದು ಸರ್, ಕಷ್ಟ ಆಗುತ್ತೆ ಸರ್. ಒಟ್ನಲ್ಲಿ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಟಿಕೆಟ್ ದರ ಏರಿಕೆ ಬರೆ ಹಾಕಿರೋದಂತೂ ಸತ್ಯ. ಕಿರಣ್ ಸೂರ್ಯ, TV9, ಬೆಂಗಳೂರು.